ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಳ ಜಾಡು ಹಿಡಿದಂತ ಪೊಲೀಸರಿಗೆ ಈಗ ಶಾಕ್ ಎದುರಾಗಿದೆ. ಚಿನ್ನದಂಗಡಿಗಳಿಗೆ ವಂಚಿಸಿದಂತ ಶ್ವೇತಾ ಗೌಡ 2.5 kg ಚಿನ್ನಾಭರಣ ಇಲ್ಲಿ ತನಕ ರಿಕವರಿ ಆಗಿಲ್ಲ. ಎಷ್ಟೇ ಹುಡುಕಿದ್ರು ಕೂಡ 2.5 kg ಚಿನ್ನಾಭರಣ ಸಿಗ್ತಾ ಇಲ್ಲ. ನವರತ್ನ ಜ್ಯುವೆಲರಿ ಮಾಲೀಕರಿಗೆ ಶ್ವೇತಾ ಗೌಡ ವಂಚಿಸಿದ್ಲು. 2 kg 945 ಗ್ರಾಂ ಚಿನ್ನಾಭರಣವನ್ನು ಪಡೆದು ವಂಚಿಸಿದ್ಲು ಶ್ವೇತಾ. ಎಷ್ಟೇ ಹುಡುಕಿದ್ರೂ ಕೂಡ ಚಿನ್ನ ಪತ್ತೆಯಾಗ್ತಾ ಇಲ್ಲ. ಬೆಂಗಳೂರಿನಿಂದ ರಾಜಸ್ಥಾನದವರೆಗೂ ಕೂಡ ಹುಡುಕಾಡಿದ್ದಾರೆ. ಬಟ್ ಆ 2.5 kg ಗೋಲ್ಡ್ ಏನಾಯಿತು, ಎಲ್ಲಿ ಹೋಯಿತು ಅನ್ನೋದು ಸಿಗ್ತಾ ಇಲ್ಲ. ನವರತ್ನ ಜ್ಯುವೆಲ್ಲರ್ಸ್ಗೆ ವಂಚನೆ ಮಾಡಿದಂಥ ಕೇಸಿನ ಆರೋಪಿ ಶ್ವೇತಾ ಗೌಡ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಆರೋಪಿಗಳ ವಿಚಾರಣೆ ವೇಳೆ ಏನು ಹೇಳ್ತಾರೆ ಗೋಲ್ಡ್ನ ಬಗ್ಗೆ? ಪೊಲೀಸರಿಗೆ ಯಾಕೆ ಅದನ್ನು ಟ್ರೇಸ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ? ರಕ್ಷತ್, ಶ್ವೇತಾ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಲಕೇಶಿ ನಗರ ಎಸಿಪಿ ಗೀತಾ ಅವರ ನೇತೃತ್ವದ ತಂಡ ಆಕೆಯನ್ನು ಕೂಡ ಅರೆಸ್ಟ್ ಮಾಡಿ ಸುಮಾರು 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದು ಆಕೆಯನ್ನು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದು. ಜೊತೆಗೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಅವರನ್ನು ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಶ್ವೇತಾ ಗೌಡ ವರ್ತೂರು ಪ್ರಕಾಶ್ ಅವರಿಗೆ ಒಂದು ಬ್ರಾಸ್ಲೆಟ್, 3 ಉಂಗುರ ಸೇರಿದಂತೆ ಹತ್ರ ಸುಮಾರು 100 ಗ್ರಾಂ ಚಿನ್ನಾಭರಣ ಕೊಟ್ಟಿದ್ದಂತ ವಿಚಾರ ಕೂಡ ಹೊರಬಂದಿದ್ದು. ಆದ್ರೆ ಆಕೆ ನವರತ್ನ ಜ್ಯುವೆಲರಿ ಮಾಲೀಕರಿಂದ ಪಡೆದಿದ್ದು 2 kg 945 ಗ್ರಾಂ ಹೆಚ್ಚು ಕಡಿಮೆ 2.5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಪಡ್ಕೊಂಡಿರ್ತಾಳೆ. ಅದು ಕೂಡ ಈಕೆ ವರ್ತೂರು ಪ್ರಕಾಶ್ ಅವರ ಆಪ್ತೆ ಅಂತೇಳಿ ಹೇಳ್ಕೊಂಡು, ಆದ್ರೆ ಆಕೆಯನ್ನ ಅರೆಸ್ಟ್ ಮಾಡಿ ಸುಮಾರು 8 ದಿನಗಳ ಕಾಲ ಕಸ್ಟಡಿಯಲ್ಲಿ ಪಡ್ಕೊಂಡು ವಿಚಾರಣೆ ಮಾಡಿದ್ರು ಕೂಡ ಇದುವರೆಗೂ ಪ್ರಕರಣದಲ್ಲಿ ರಿಕವರಿ ಆಗಿರುವಂತದ್ದು ಕೇವಲ 400 ಗ್ರಾಂ ಚಿನ್ನಾಭರಣ ಮಾತ್ರ. ಅಂದ್ರೆ ಈಕೆ ಪಡ್ಕೊಂಡಿದ್ದಂತ 2 kg 945 ಗ್ರಾಂ ಚಿನ್ನಾಭರಣದ ಪೈಕಿ ರಿಕವರಿ ಆಗಿರುವಂತದ್ದು 400 ಗ್ರಾಂ ಮಾತ್ರ. ಆದ್ರೆ ಸುಮಾರು 1.5 ಕೋಟಿಗೂ ಅಧಿಕ ಮೌಲ್ಯದ 2.5 kg ಚಿನ್ನಾಭರಣದ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಂತ ಸುಳಿವಿಲ್ಲ. ಈಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಈಕೆ ಬಗಲ್ಗುಂಟೆಯ ರಾಮದೇವ್ ಜ್ಯುವೆಲರಿ ಮಾಲೀಕ ಚನ್ನಾರಾಮ್ಗೂ ಕೂಡ ಒಂದಷ್ಟು ಚಿನ್ನಾಭರಣವನ್ನ ಕೊಟ್ಟಿದ್ಲು ಅನ್ನೋ ಮಾಹಿತಿ ಪೊಲೀಸರ ಬಳಿ ಬಾಯಿ ಬಿಟ್ಟಿರ್ತಾಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗಲ್ಗುಂಟೆಯ ರಾಮದೇವ್ ಜ್ಯುವೆಲರಿ ಮಾಲೀಕ ಚನ್ನಾರನ್ನ ವಶಕ್ಕೆ ಪಡೆದು ಆತನನ್ನ ವಿಚಾರಣೆ ಮಾಡಿ ಆತನನ್ನು ಕೂಡ ಅರೆಸ್ಟ್ ಮಾಡಿದ್ರೆ ಆತನ ಸಂಬಂಧಿ ಸದ್ಯ ಬೆಂಗಳೂರು ಮೂಲದವನು, ಆತ ರಾಜಸ್ಥಾನದಲ್ಲಿ ಹೋಗಿರ್ತಾನೆ. ಆತನ ಮಾಹಿತಿಯನ್ನ ಕೊಟ್ಟಿರ್ತಾನೆ. ರಾಜಸ್ಥಾನದ ಜೋಧ್ಪುರ ಬಳಿಯಲ್ಲಿದ್ದಂತ ಮೋಹನ್ ಲಾಲ್ ಏನಿದ್ದಾನೆ ಆತನನ್ನು ಕೂಡ ಅರೆಸ್ಟ್ ಮಾಡಿ ರಾಜಸ್ಥಾನದಿಂದ ಆತನನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರುವಂತ ಕೆಲಸವನ್ನ ಎಸಿಪಿ ಗೀತಾ ಅವರ ಟೀಮ್ ಮಾಡಿದ್ರು ಕೂಡ. ಆದ್ರೆ ಪ್ರಕರಣದಲ್ಲಿ ಒಂದ್ ಕಡೆ ಶ್ವೇತಾ ಗೌಡ ಅರೆಸ್ಟ್ ಆಗಿದ್ದಾಳೆ, ರಾಮದೇವ್ ಜ್ಯುವೆಲರಿ ಮಾಲೀಕ ಚನ್ನಾರಾಮ್ ಅರೆಸ್ಟ್ ಆಗ್ತಾನೆ, ಚನ್ನಾರಾಮ್ನ ಸಂಬಂಧಿ ಮೋಹನ್ ಲಾಲ್ ಕೂಡ ಅರೆಸ್ಟ್ ಆಗಿದ್ರು ಕೂಡ ಪ್ರಕರಣದಲ್ಲಿ ರಿಕವರಿ ಆಗಿರುವಂತದ್ದು ಕೇವಲ 400 ಗ್ರಾಂ ಚಿನ್ನಾಭರಣ ಮಾತ್ರ. ಅಂದ್ರೆ ಈಕೆ ಮೇಲೆ ಇರುವಂತಹ ಆರೋಪ 2 kg 945 ಗ್ರಾಂ ಚಿನ್ನಾಭರಣವನ್ನು ಪಡ್ಕೊಂಡಿದ್ದಾಳೆ. ಅದಕ್ಕೆಲ್ಲಾ ರೀತಿಯಂತ ಸಾಕ್ಷ್ಯಾಧಾರಗಳನ್ನು ಕೂಡ ದೂರುದಾರರು ಪೊಲೀಸರಿಗೆ ಕೊಟ್ಟಿದ್ರು ಕೂಡ ರಿಕವರಿ ಮಾಡಿರುವಂತದ್ದು ಕೇವಲ 400 ಗ್ರಾಂ ಚಿನ್ನಾಭರಣ. ಉಳಿದ 2.5 kg ಚಿನ್ನಾಭರಣ ಎಲ್ಲೋಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸದ್ಯಕ್ಕೆ ಸಿಕ್ತಿಲ್ಲ. ರಕ್ಷತ್, ಧನ್ಯವಾದ ಶಿವು ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.